ಸಂಪೂರ್ಣ ದೇಶದ ವಿಭಿನ್ನ ಪ್ರಾಂತಗಳಲ್ಲಿ ಇರುವ ಶ್ರೇಷ್ಠ ಸಂಗೀತಗಾರರನ್ನು ಭೇಟಿಯಾಗುವುದು ಅಥವಾ ಕರೆಯಿಸಿಕೊಳ್ಳುವುದು, ಆಯಾ ಪ್ರಾಂತೀಯ ಭಾಷೆಗಳಲ್ಲಿ ಸರಳ ಗೀತೆಗಳನ್ನು ಎಲ್ಲರೂ ಆಲಿಸುವಂತೆ ಮತ್ತು ಕರ್ಣಸುಖ ನೀಡುವ ಧೂನ್ಗಳಲ್ಲಿ ಸಂಯೋಜಿಸುವುದು, ಮಕ್ಕಳು, ಯುವಕರು, ವಯೋವೃದ್ಧರು ಕಲಿತು ಹಾಡುವ ಗೀತೆಗಳಲ್ಲಿ ರಾಷ್ಟ್ರ ಏಕತೆ, ಅಖಂಡತೆ ಬಿಂಬಿಸುವುದು. ಇಂದಿನ ಸೂಕ್ಷ್ಮ ಸಂದರ್ಭದಲ್ಲಿ ಏಕತೆ ಒಂದು ಪವಿತ್ರ ಮಹಾಯಜ್ಞ. ಈ ಪಾವನ ಯಜ್ಞದಲ್ಲಿ ಶಾಸ್ತ್ರೀಯ ಸಂಗೀತಗಾರರ ಯೋಗದಾನ ಪ್ರಬಲ ಮತ್ತು ಮನಸ್ಪರ್ಶಿ ಅಸ್ತ್ರವಾಗುತ್ತದೆ. ಇವರು ಪ್ರಸ್ತುತ ಪಡಿಸುವ ರಾಗಗಳಲ್ಲಿ ರಾಷ್ಟ್ರೀಯ ಏಕತೆ, ಅಖಂಡತೆಯ ಭಾಷೆಯ ಬಳಕೆ ಇರಬೇಕು, ರಾಷ್ಟ್ರೀಯ ಬಳಕೆ ಇರಬೇಕು. ರಾಷ್ಟ್ರಗೀತೆಯಾದ ಜನಗಣಮನ ಸೇರಿದಂತೆ ಒಂದೇ ಮಾತರಂ, ಜಂಡಾ ಉಂಚಾ ರಹೇ ಹಮಾರ ಈ ಗೀತೆಗಳನ್ನು ಪ್ರಭಾವಶಾಲಿ ಧುನ್ಗಳಲ್ಲಿ ಮತ್ತು ಲಯದಲ್ಲಿ ಹೆಣೆದು ಹಾಡಿಸುವುದು ಸಂಗೀತ ಶಿಕ್ಷಕರ ಆದ್ಯ ಕರ್ತವ್ಯ. ಮಕ್ಕಳ ಕೋಮಲ ಮನದಲ್ಲಿ ರಾಷ್ಟ್ರಾಭಿಮಾನ ಬೆಳೆಯುವುದು. ಪೂರ್ವ ಪ್ರಾಥಮಿಕ, ಮಾಧ್ಯಮಿಕ ಮಕ್ಕಳ ಹೃದಯ ಮತ್ತು ಮಸ್ತಿಷ್ಕ ಸ್ಪಂಜಿನಂತೆ ಇರುವುದರಿಂದ ರಾಷ್ಟ್ರೀಯ ಏಕತೆಯ ಪಾಠ ಇಲ್ಲಿಂದಲೇ ಪ್ರಾರಂಭಿಸಿದರೆ ಅಖಂಡತೆಯ ಸಂಸ್ಕಾರ ಮೊಳಕೆ ಒಡೆಯುತ್ತದೆ. ಭಾಷೆಯ ಅರ್ಥ ಆಗಲಿ ಅಥವಾ ಆಗದೇ ಇರಲಿ, ಮನಸ್ಸನ್ನು ಆಕರ್ಷಿಸುವ ಗೀತೆಗಳಾಗಲಿ ಕವಿತೆಗಳಾಗಲಿ ಹಾಡುವುದನ್ನು ಎಳೆಯರು ಕಲಿತು ಗುನುಗುಣಿಸುತ್ತಾರೆ. ದಕ್ಷಿಣ, ಉತ್ತರ, ಪೂರ್ವ, ಪಶ್ಚಿಮ ಅಂತ ಭಾರತವನ್ನು ವಿಂಗಡಿಸದೆಯೇ ಅಖಂಡ ಭಾರತವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಗೀತೆ ರಚಿಸಿ ಮಕ್ಕಳ ಮನದಲ್ಲಿ ಅಖಂಡತೆಯ ಬೀಜ ಬಿತ್ತುವುದು ಗೀತ ರಚನಾಕಾರರ, ಕವಿಗಳ ರಾಷ್ಟ್ರಧರ್ಮ ಆಗಿರಬೇಕು. ಇಂತಹ ಗೀತೆಗಳನ್ನು, ಕವಿತೆಗಳನ್ನು ಸಂಗೀತ ಸಂಯೋಜಕರು ದೇಶದ ಉದ್ದ ಅಗಲಕ್ಕೆ ಸಂಚರಿಸಿ ಏಕತೆಯ ಭಾವನೆಗಳನ್ನು ತಮ್ಮ ಪ್ರಭಾವೋತ್ಪನ್ನ ಮಾಡುವ ಕಂಠಶ್ರೀಯಿಂದ ಜನಮನವನ್ನು ಪ್ರಭಾವಿತಗೊಳಿಸಿ ರಾಷ್ಟ್ರಕ್ಕೆ ತಮ್ಮ ಅಮೂಲ್ಯ ಸೇವೆಯನ್ನು ನೀಡಬೇಕು. ರಾಜ್ಯ, ಕೇಂದ್ರ ಸರ್ಕಾರಗಳು ಕಲಾಕಾರರಿಗೆ ಪ್ರೋತ್ಸಾಹ ನೀಡಿ ಕಲಾಕಾರರನ್ನು ರಾಷ್ಟ್ರದ ಏಕತೆಗೆ ಬಳಸಿಕೊಳ್ಳಬೇಕು. ನಮ್ಮದು ಸಂಪ್ರದಾಯಬದ್ಧ ದೇಶ. ಹಿಂದೂ, ಮುಸ್ಲಿಂ, ಸಿಖ್ ಮುಂತಾದ ಧರ್ಮೀಯರು ಉಂಟು, ಸಂಪ್ರದಾಯಗಳು ಉಂಟು. ಸಂಗೀತ ಕಲಾಕಾರರಿಗೆ ಸಂಗೀತವೇ ಧರ್ಮ. ಒಂದೇ ವೇದಿಕೆಯ ಮಂಚದ ಮೇಲೆ ವಿರಾಜಿಸಿ ಹಿಂದೂ ಗಾಯಕನಿಗೆ ಮುಸಲ್ಮಾನ ಸಾರಂಗಿ ನುಡಿಸಿದರೆ ಮದರಾಸಿ ತಬಲಾ ಸಾಥ್ ನೀಡುತ್ತಾ ಇರುವುದನ್ನು ಶ್ರೋತೃಗಳು ತನ್ಮತೆಯಿಂದ ಆಲಿಸಿ ಏಕತೆಯ ಬಂಧನದಲ್ಲಿ ಬಂಧಿಸಲ್ಪಡುತ್ತಾರೆ. ಭಾರತೀಯ ಸಂಗೀತ ಲೋಕದಲ್ಲಿ ಇಂದಿಗೂ ಗುರು ಶಿಷ್ಯ ಪವಿತ್ರ ಪರಂಪರೆ ಉಂಟು. ಬೇರೆ ಬೇರೆ ಧರ್ಮದ ಶಿಷ್ಯರ ಬಳಗ ಗುರುವಿನ ಅಡಿದಾವರಿಯಲ್ಲಿ ಕುಳಿತು ರಿಯಾಜ್ ಮಾಡುವುದು ನೋಡಲು ಸಿಗುತ್ತದೆ. ಗುರುವು ಯಾವುದೇ ಧರ್ಮಕ್ಕೆ ಸೇರಿದವರಾಗಲಿ ಶಿಷ್ಯನಿಗೆ ಅದು ಗೌಣ. ಗುರು ಉಪದೇಶ, ಸಂಗೀತ ಪಥ, ಸಂಗೀತ ನಿಷ್ಠೆ ಅಷ್ಟೇ ಶಿಷ್ಯನಿಗೆ ಮಹದ ಆಕಾಂಕ್ಷೆ. ಯಾವುದೋ ಭಾಷೆಯನ್ನಾಡುವ ಶಿಷ್ಯ ಯಾವುದೇ ಭಾಷೆಯನ್ನಾಡುವ ಗುರುವನ್ನು ಸ್ವೀಕರಿಸುತ್ತಾನೆ. ಸಂಗೀತಕ್ಕೆ ಭಾಷೆ ಇಲ್ಲ, ಸಂಗೀತಕ್ಕೆ ಸಂಗೀತವೇ ಭಾಷೆ. ಶಿಷ್ಯನಿಗೆ ಅದುವೇ ಜೀವನ ಪಥದ ಧರ್ಮ. ಕುಶಲ ಸಂಗೀತಗಾರ ದೇಶ, ಭಾಷೆ, ಧರ್ಮ, ಮತ, ಪಂಥ ಅಡಿಯಾಳವು ಆಗಿರಲಾರ. ಆತ ಮಾನವೀಯ ಮೌಲ್ಯಗಳ ಸಂಕೇತ. ಮಾನವರನ್ನು ಪ್ರತ್ಯೇಕಿಸುವ ಧರ್ಮ ಬಂಧನದಿಂದ ಈತ ಮುಕ್ತ, ಬಲು ದೂರ. ಡಾಕ್ಟರ್ ಮಲ್ಲಿಕಾರ್ಜುನ ಮನ್ಸೂರರ ಗುರು ಅಲ್ಲಾದಿಯಾ ಖಾನ್, ಪಂಡಿತ ಓಂಕಾರನಾಥ ಠಾಕೂರರ ಶಿಷ್ಯ ಬಳಗದಲ್ಲಿ ಬಹಳಷ್ಟು ಜನ ಮುಸಲ್ಮಾನರು. ಉಸ್ತಾದ್ ಫಿಯಾಜ್ ಖಾನರ ಶಿಷ್ಯ ಹಿಂದೂ. ಅವರೆಲ್ಲರ ಧರ್ಮ ಗೌಣವಾಗಿ ಸಂಗೀತದ ಧರ್ಮ ಮುಖ್ಯವಾಯಿತು. ಸಂಗೀತ ಗುರುಗಳಿಗೆ ಸಂಪ್ರದಾಯ, ಜಾತಿವಾದ, ಭಾಷಾ ವಿವಾದಗಳಿಂದ ಕೊಡುಕೊಳ್ಳುವಿಕೆಯ ಬಂಧನ ಇಲ್ಲ. ಶ್ರೇಷ್ಠ ಮತ್ತು ವಿಶಾಲಮತಿ ಗುರುಗಳಾದವರು ಸಂಗೀತ ಕೊಟ್ಟು ಕೊಡುಗೈ ದೊರೆಗಳಾಗಿರುವರು. ಸಂಗೀತ ಕೊಡುವ ವಸ್ತುವು ಉಸ್ತಾದ್ ಅಲ್ಲಾಹುದ್ದೀನ್ ಖಾನರು ಶಾರದೆಯ ಪೂಜಕರಾಗಿದ್ದರು. ಉಸ್ತಾದ್ ಗುಲಾಮ ಅಲಿ ಖಾನರು ಶ್ರೀಕೃಷ್ಣನ ಆರಾಧಕರು. ಓಂಕಾರನಾಥ ಠಾಕೂರರು ಮಸೀದಿಗೆ ಹೋಗಿ ನಮಸ್ಕರಿಸುತ್ತಾ ಇದ್ದರು. ಎಂತಹ ಏಕತೆ! ಸಂಗೀತದಲ್ಲಿ ಸಂಪೂರ್ಣ ಜಗತ್ತನ್ನು ಒಂದೇ ಎಳೆಯಲ್ಲಿ ಬಿಗಿಯುವ ಶಕ್ತಿ ಮತ್ತು ಕ್ಷಮತೆ ಉಂಟು. ಭಾರತ ಪ್ರಾಂತಗಳಲ್ಲಿ ವಿಭಕ್ತಗೊಂಡಿವೆ. ವಿಭಿನ್ನ ಪ್ರಾಂತ, ವಿಭಿನ್ನ ಭಾಷೆ. ಭಾರತದ ಶಾಲೆಗಳಲ್ಲಿ ಬೇರೆ ಬೇರೆ ಭಾಷೆಯ ಕಲಿಕೆ ಪ್ರಾರಂಭಗೊಳಿಸಬೇಕು. ಸಂಗೀತ ಶಿಕ್ಷಕರು ಹಾಗೂ ಸಂಗೀತಜ್ಞರು ವಿವಿಧ ಭಾಷೆಯ ಗೀತೆಗಳನ್ನು ಮಕ್ಕಳಿಗೆ ಹಾಡಲು ಕಲಿಸಿದರೆ ಏಕತೆ, ಅಖಂಡತೆ ಜನ್ಮ ತಾಳಿ ಭಾಷೆ ಬೇರೆ ಆದರೂ ರಾಷ್ಟ್ರ ಒಂದು ಎಂಬ ಭಾವನೆ ಬೆಳೆಯುವುದರಲ್ಲಿ ಸಂದೇಹ ಇಲ್ಲ ಮತ್ತು ಭಾವಾತ್ಮಕ ಏಕತೆ ಗಟ್ಟಿಗೊಳ್ಳುತ್ತದೆ. ಇದು ಮನೋವೈಜ್ಞಾನಿಕವಾಗಿ ಸತ್ಯವೂ ಹೌದು. ಈಗ ರಾಷ್ಟ್ರೀಯ ಏಕತೆಯ ಗೀತೆಗಳು ಬಹಳ ವಿರಳ. ಸುಂದರ, ಪ್ರಭಾವಶಾಲಿ, ಮರ್ಮ ಸ್ಪರ್ಶ ರಾಷ್ಟ್ರೀಯ ಗೀತೆಗಳ ರಚನೆ ಕೃಷಿ ಆಗಬೇಕು, ಕ್ರಿಯಾತ್ಮಕಗೊಳ್ಳಬೇಕು. ಆಗ ಮಾತ್ರ ಏಕತೆ ಅರಳುತ್ತದೆ. ಇದರ ಸಂಪೂರ್ಣ ಜವಾಬ್ದಾರಿ ಸಂಗೀತಗಾರರ, ಶಾಸ್ತ್ರೀಯ ಸಂಗೀತಜ್ಞನ ಆದ್ಯ ಕರ್ತವ್ಯವಾದಾಗ ಮಾತ್ರ ಭಾರತೀಯತೆ ಚಿಗುರುವುದು. ರಾಷ್ಟ್ರದ ಪ್ರಾಂತೀಯ ಭಾವನೆ, ಭಾಷಾ ದ್ವೇಷ ಸುಭದ್ರ ರಾಷ್ಟ್ರದ ತಳಪಾಯಕ್ಕೆ ಪೂರಕ. ಅಭದ್ರತೆಯನ್ನು ಸುಭದ್ರ ಮಾಡಲು ಸಮಸ್ತ ನಾಗರಿಕರೆಲ್ಲರೂ ಪಣ ತೊಡಗಬೇಕು. ಯಜ್ಞದಲ್ಲಿ ಬಲು ಸಶಕ್ತ ಪಾತ್ರ ವಹಿಸುತ್ತದೆ. ಸಂಗೀತದ ಮೂಲಕ ರಾಷ್ಟ್ರದ ಜನತೆಯಲ್ಲಿ ಮಾನವೀಯತೆ ರೂಪಿಸುವ ಅಗತ್ಯವೂ ಇದೆ. ಸಂಗೀತ ಎಂಬುದು ಬದುಕಿನ ಆಸರೆ. ಮಾನವ ಮತ್ತು ರಾಷ್ಟ್ರದ ವ್ಯಕ್ತಿತ್ವ ವಿಕಾಸಕ್ಕೆ ಪ್ರೇರಣೆ ಸಂಗೀತ ಮತ್ತೇನೂ ಅಲ್ಲ, ಭಾವನೆಯ ಶೀಘ್ರ ಲಿಪಿ. 38ನೆಯ ಭಾಗ ಪಾಶ್ಚಾತ್ಯ ಸಂಗೀತ ಹಾಗೂ ಭಾರತೀಯ ಸಂಗೀತ. ಮಾನವ ಸಪ್ತಕದ ಸೃಷ್ಟಿ ಮಾಡಿದ. ಯಾವ ಸ್ವರಗಳು ದೊರಕಿದವೋ ಅವುಗಳಿಂದ ಧುನ್ ಮಾಡುವ ಪ್ರಯಾಸಕ್ಕೆ ಇಳಿದ.
ಸಪ್ತಕದಲ್ಲಿ ಶುದ್ಧ ಹಾಗೂ ವಿಕೃತ ಸ್ವರಗಳು ಕೂಡಿ ಒಟ್ಟು 12 ಸ್ವರಗಳು ನಿರ್ಮಿತವಾದವು. ಯಾವುದೋ ಒಂದು ಧುನ್ಗೆ ಕೆಲವು ಸ್ವರಗಳನ್ನು ನಿಶ್ಚಯ ಮಾಡಿದ, ಆ ಧುನ್ನಿಗೆ ಪ್ರತ್ಯೇಕವಾಗಿ ಕೆಲವು ಸ್ವರಗಳನ್ನು ಕೂಡಿಸಿ ಮತ್ತಷ್ಟು ಧುನ್ಗಳನ್ನು ತಯಾರು ಮಾಡಿದ. ಈ ಆಧಾರದ ಮೇಲೆ ಹಿಂದೂಸ್ತಾನದಲ್ಲಿ ಮೇಲ್ ಅಥವಾ ತಾಟಗಳ ರಚನೆಗಳು ರೂಪುಗೊಂಡವು. ಪಾಶ್ಚಾತ್ಯರು ಇಂತಹುದೇ ರಚನೆಗೆ ಮೇಲ್ ಅಥವಾ ಥಾಟ್ ಅನ್ನೋದೇ ಸ್ಕೇಲ್ ಅಂತ ಕರೆಯುತ್ತಾರೆ. ಭಾರತದ ವಿದ್ವಾನರು ಷಡ್ಜ ಸ್ವರವನ್ನು ಆಧಾರವಾಗಿ ಇಟ್ಟುಕೊಂಡು ಸಪ್ತಕದ ಉಳಿದ ಸ್ವರಗಳನ್ನು ಹಿಂದು ಮುಂದು ಇಟ್ಟು 32 ಥಾಟುಗಳನ್ನು ಸೃಷ್ಟಿಸಿದರು. ಇವುಗಳಿಂದ ಯಾವುದೋ ಒಂದು ಥಾಟದ ಸ್ವರಗಳಿಂದ ಔಡವ, ಶಾಡವ ಸಂಪೂರ್ಣ ಜಾತಿಗಳನ್ನು ಮಾಡಿ ಮನ ಸೆಳೆಯುವ ಮತ್ತು ಕರುಣಾನಂದವನ್ನು ಉಂಟು ಮಾಡುವ ಧುನ್ಗಳನ್ನು ಮಾಡಿ ಅವುಗಳಿಗೆ ರಾಗಗಳೆಂದು ಹೆಸರಿಸಿದರು. ಈ ಪ್ರಕಾರವಾಗಿ ಒಂದು ಥಾಟದಿಂದ ಅನೇಕ ರಾಗಗಳು ಹುಟ್ಟಿಕೊಂಡವು. ಈ ಧುನ್ಗಳನ್ನು ಅಥವಾ ರಾಗಗಳನ್ನು ಬಹಳ ಹೊತ್ತಿನವರೆಗೆ ಹಾಡುವುದಕ್ಕೆ ಅಥವಾ ಬಾರಿಸುವುದಕ್ಕೆ ಭಿನ್ನ ಪ್ರಕಾರದ ತಾನುಗಳ ಪ್ರಯೋಗ ಮಾಡಲಾಗಿತ್ತು. ಗಾಯನಕ್ಕೆ ತಾಳ ಅವಶ್ಯಕತೆ ಎಂದು ತಿಳಿದು ತಾಳವಾದ್ಯಗಳ ಮೇಲೆ ಬಾರಿಸುವ ಕೆಲವು ಬೋಲುಗಳ ಆಧಾರದಿಂದ ಕೆಲವು ರಚನೆಗಳು ಹುಟ್ಟಿಕೊಂಡವು. ಅವುಗಳಿಗೆ ಠೇಕಾ ಅಂತ ಕರೆದರು. ಟೇಕಾಯ ಮೊದಲನೇ ಮಾತ್ರಕ್ಕೆ ಸಮ್ ಎಂದರು. ಧುನದಲ್ಲಿಯೂ ಸಹ ಯಾವುದೋ ಒಂದು ಸ್ಥಾನದ ಮೇಲೆ ಸಮ್ ಒಪ್ಪಿಕೊಂಡರು ಮತ್ತು ಗಾಯನ ವಾದನದಲ್ಲಿ ಈ ಸಮ್ ಅನಿವಾರ್ಯ ಆಯಿತು. ಭಾರತೀಯ ತಾಟುಗಳಿಗೆ ಪಾಶ್ಚಾತ್ಯರು ಸ್ಕೇಲ್ ಅಂತ ಕರೆಯುತ್ತಾರೆ. ಪಾಶ್ಚಿಮಾತ್ಯ ಸಂಗೀತ ವಿದ್ವಾನರು ತಮ್ಮ ಧುನ್ ರಚನೆಗಳಿಗಾಗಿ ಸ್ಕೇಲ್ ತಯಾರಿಸಿದರು. ಆದರೆ ಧುನ್ಗಳಲ್ಲಿ ವಿವಿಧತೆಯನ್ನು ಉತ್ಪನ್ನ ಮಾಡುವ ಸಲುವಾಗಿ ಮುಖ್ಯವಾಗಿ 2 ಸ್ಕೇಲ್ ಮಾಡಿದರು. ಮೊದಲನೆಯದು ಮೇಜರ್ ಸ್ಕೇಲ್, ಮತ್ತೊಂದು ಮೈನರ್ ಸ್ಕೇಲ್. ಹಾರ್ಮೋನಿಯಿಂದ 2 ಕರಿ ಪರದೆಗಳಿಂದ ಮೊದಲಿನ ಬಿಳಿ ಪರದೆ ಸಾ ಅಂತ ತಿಳಿದುಕೊಳ್ಳೋಣ ಮತ್ತು ಮುಂದಿನ 7 ಬಿಳಿ ಪರದೆಯನ್ನು ಕ್ರಮವಾಗಿ ಬಾರಿಸುತ್ತಾ ಹೋದರೆ ಆಗ ಯಾವ ಸ್ವರಗಳು ನುಡಿಯುತ್ತವೆಯೋ ಅವುಗಳಿಗೆ ಸ ರಿ ಗ ಮ ಪ ದ ನಿ ಸ ಅಂತ ಕರೆಯಲಾಗುವುದು. ಇದು ಬಿಲಾವಲ್ ತಾಟದ ಸ್ವರಗಳು. ಇದಕ್ಕೆ ಸಪ್ತಕವೆಂದು ಕರೆಯುತ್ತಾರೆ. ಇದರ ಶುದ್ಧ ಮತ್ತು ವಿಕೃತ ಸ್ವರಗಳು ಕೂಡಿ 12 ಸ್ವರಗಳು ಇವೆ. ಪಾಶ್ಚಾತ್ಯ ಸಂಗೀತಜ್ಞರ ಪ್ರಕಾರ 12 ಸ್ವರಗಳ ಪರಸ್ಪರ ಅಂತರಕ್ಕೆ ಸೆಮಿಟೋನ್ ಅಂತ ಕರೆಯುತ್ತಾರೆ. 2 ಸೆಮಿಟೋನ್ ಕೂಡಿಸಿದರೆ ಆ ಅಂತರಕ್ಕೆ ಏಕ್ ಟೋನ್ ಅಂದರು. ಈ ಪ್ರಕಾರ ಅಂದರೆ ಮೇಲೆ ಉದಾಹರಿಸಿದ ಬಿಲಾವಲ್ ತಾಟದ ಸ್ವರಗಳಲ್ಲಿ ಗ ಮತ್ತು ಮ ಹಾಗೂ ನಿ ಮತ್ತು ತಾರ ಸಪ್ತಕದ ಸ ಇದರಲ್ಲಿ ಒಂದೊಂದು ಸೆಮಿಟೋನ್ ಉಳಿದಂತೆ ಆಯಿತು, ಅಂತರವು ಆಯಿತು. ಉಳಿದ ಸ್ವರಗಳು ಅಂತರಾಳ ಒಂದೊಂದು ಟೋನ ಉಳಿದಂತಾಯಿತು. ಸಪ್ತಕದಲ್ಲಿ ಸ್ವರಗಳ ಪರಸ್ಪರ ಅಂತರವನ್ನು ಇಡುತ್ತಾ ಹೋದರೆ ಅದಕ್ಕೆ ಮೇಜರ್ ಸ್ಕೇಲ್ ಅನ್ನುತ್ತಾರೆ. ಪಾಶ್ಚಾತ್ಯ ಸಂಗೀತದಲ್ಲಿ ಒಂದು ಮೂಲ ಧುನ್ ನಮಗೆ ಕೇಳುತ್ತಾ ಇರುತ್ತದೆ ಮತ್ತು ಅದರೊಂದಿಗೆ ಕಾರ್ಡ್ಸ್ ಧ್ವನಿಯು ಕೇಳುತ್ತಾ ಇರುತ್ತದೆ. ಈ ಪ್ರಕಾರ ಪಾಶ್ಚಾತ್ಯ ಸಂಗೀತದಲ್ಲಿ ಧ್ವನಿಯು 2 ಭೇದಗಳು ಆದಂತೆ ಆಯಿತು. ಮೂಲ ಧ್ವನಿಗೆ ಮೆಲೋಡಿ ಅಂತಲೂ ಹಾಗೂ ಅದರೊಂದಿಗೆ ಕಾರ್ಡ್ಸ್ ಧ್ವನಿಯು ಕೇಳುತ್ತಾ ಇರುತ್ತದೆ. ಅದಕ್ಕೆ ಹಾರ್ಮೋನಿ ಅಂತ ಕರೆಯುತ್ತಾರೆ. ಪಾಶ್ಚಾತ್ಯ ಸಂಗೀತದಲ್ಲಿ ಹಾರ್ಮೋನಿ ಇದೆ. ಪಾಶ್ಚಾತ್ಯ ಸಂಗೀತ ತಜ್ಞರು ತಮ್ಮ ರಚನೆಯನ್ನು ವಿಸ್ತಾರ ಮಾಡುವುದಕ್ಕೋಸ್ಕರ ಒಂದು ಸ್ಕೇಲದಿಂದ ಮತ್ತೊಂದು ಸ್ಕೇಲಕ್ಕೆ ಚಲಿಸುತ್ತಾರೆ. ಈ ಕ್ರಿಯೆ ಪರಿವರ್ತನೆಗೆ ಅಂದರೆ ವೇರಿಯೇಷನ್ ಅಂತ ಹೇಳುತ್ತಾರೆ. ಪಾಶ್ಚಾತ್ಯ ಸಂಗೀತವನ್ನು ಕೇಳುವ ಸಮಯದಲ್ಲಿ ರಚನೆ ಸಮಾಪ್ತವಾದಂತೆ ಅನುಭವವಾಗುತ್ತದೆ, ಆದರೆ ಅದು ಸಮಾಪ್ತಿ ಆಗಿರುವುದಿಲ್ಲ, ಪುನಃ ಪ್ರಾರಂಭವಾಗುತ್ತದೆ. ಸಮಾಪ್ತಿ ಆದಂತೆ ಭಾಸವಾಗುವ ಸ್ಥಾನಕ್ಕೆ ಕೈಡೆನ್ಸ್ ಅನ್ನುತ್ತಾರೆ. ಪಾಶ್ಚಾತ್ಯ ಸಂಗೀತದಲ್ಲಿ ತಾಳಗಳ ರೂಪ ಭಾರತದ ಹಳ್ಳಿಗಳಲ್ಲಿ ಬಾರಿಸುವ ತಾಳಗಳಂತೆ ಇರುತ್ತದೆ. ನಮ್ಮ ಹಳ್ಳಿಗಳಲ್ಲಿ ಜಾನಪದ ಸಂಗೀತದಲ್ಲಿ 2-2, 3-3, 4-4 ಮಾತ್ರೆಗಳ ಸಣ್ಣ ಸಣ್ಣ ತಾಳಗಳನ್ನು ಮಾಡುತ್ತಾರೆ. ಇದೇ ಪ್ರಕಾರ ಪಾಶ್ಚಾತ್ಯ ಸಂಗೀತದಲ್ಲಿ ಕೂಡ 2-2, 3-3, 4-4 ಮಾತ್ರೆಗಳ ಅಂದರೆ ಸ್ವರ ವಿಭಾಗದಿಂದ ಖಂಡ ತಾಳಗಳ ನಿರ್ಮಾಣ ಮಾಡುತ್ತಾರೆ. ಈ ಪ್ರಕಾರ ಈ ತಾಳುಗಳು 2-3 ಇವುಗಳಲ್ಲಿ ಇರುತ್ತದೆ. ಪಾಶ್ಚಾತ್ಯ ಸಂಗೀತದಲ್ಲಿ ತಾಳಗಳಲ್ಲಿ ಯಾವುದೇ ಪ್ರಕಾರದ ನಿಶ್ಚಿತ ಠೇಕಾ ಬೋಲುಗಳು ಸಮ್ ಖಾಲಿ ಇರುವುದಿಲ್ಲ, ಆದರೆ ಖಂಡಗಳ ಮಾತ್ರೆಗಳು ನಿಶ್ಚಿತವಾಗಿ ಇರುತ್ತದೆ. ರಚನೆಯಲ್ಲಿ ತಾಳ ಅಂದರೆ ಟೈಮ್ ಸಿಗ್ನೇಚರ್ ಪರಿವರ್ತನೆ ಆಗುವುದಿಲ್ಲವೋ ಅಲ್ಲಿಯವರೆಗೆ ಪ್ರತ್ಯೇಕ ಖಂಡದಲ್ಲಿ ಸಮಾನ ಮಾತ್ರೆಗಳು ಇರುತ್ತವೆ. ಸಾಫ್ಟ್ ಸ್ವರ ಲಿಪಿಯಲ್ಲಿ ಅಂದರೆ ಟೈಮ್ ಸಿಗ್ನೇಚರ್ ಮುಖಾಂತರ ತಾಳವನ್ನು ತೋರಿಸುತ್ತಾರೆ. ಆದ್ದರಿಂದ ಪ್ರತ್ಯೇಕ ರಚನೆಯಲ್ಲಿ ಕ್ಲಿಫ್ ಸಿಗ್ನೇಚರ್ ಇದರ ಬಲಭಾಗದ ಕಡೆಗೆ ಸ್ವಲ್ಪ ಭಿನ್ನತೆಯಲ್ಲಿ ಕೆಲವೊಂದು ಸಂಕೇತಗಳನ್ನು ಬರೆದು ಇಟ್ಟಿರುತ್ತಾರೆ. ಉದಾಹರಣೆಗೆ 2/2, 2/4, 2/8 ಇತ್ಯಾದಿ. ಯಾವುದೇ ತಾಳದ ಖಂಡಗಳಲ್ಲಿ ಅಂದರೆ ಬಾರ್ ಮಾತ್ರೆಗಳ ಸಮ್ ಅನಿವಾರ್ಯ. ಆದ್ದರಿಂದ ಕೇವಲ ಒಂದೇ ಖಂಡವನ್ನು ಅಂದರೆ ಬಾರ್ ನೋಡುವುದರಿಂದ ಅಥವಾ ಕೇಳುವುದರಿಂದ ಗೀತೆ ಯಾವ ತಾಳದಲ್ಲಿ ಇದೆ ಅನ್ನುವುದು ಗೊತ್ತಾಗುತ್ತದೆ. ಪಾಶ್ಚಿಮಾತ್ಯ ಸಂಗೀತದಲ್ಲಿ ಯಾವುದೇ ರಚನೆ ಇರಲಿ ತಾಳವನ್ನು ಯಾವುದೇ ಪ್ರಕಾರ ಬೇರ್ಪಡಿಸಲು ಆಗುವುದಿಲ್ಲ, ಯಾಕೆಂದರೆ ತಾಳಗಳ ವಿಕಾಸ ಗೀತದ ಆಧಾರದ ಮೇಲೆ ರಚನೆಗೊಂಡಿರುತ್ತದೆ. ಹಿಂದೂಸ್ತಾನಿ ಸಂಗೀತದಲ್ಲಿ 3 ತಾಳದ ಪ್ರಚಾರ ಅಧಿಕವಿದ್ದಂತೆ ಪಾಶ್ಚಾತ್ಯ ಸಂಗೀತದಲ್ಲಿ 4/4 ಟೈಮ್ ಸಿಗ್ನೇಚರ್ ಅಧಿಕ ಪ್ರಚಾರದಲ್ಲಿ ಇರುತ್ತದೆ.
ಒಂದು ವೇಳೆ ಯಾವುದೇ ರಚನೆಯಲ್ಲಿ ಅಂದರೆ ಟೈಮ್ ಸಿಗ್ನೇಚರ್ ಹೇಳದೆ ಇದ್ದಾಗ ತನ್ನಷ್ಟಕ್ಕೆ ತಾನೇ 4x4 ಅಂತ ತಿಳಿಯಬೇಕಾಗುತ್ತದೆ. ಇದಕ್ಕೆ ಕಾಮನ್ ಟೈಮ್ ಅಂತ ಹೇಳುತ್ತಾರೆ. ಭಾರತೀಯ ಸಂಗೀತ. ಭಾರತದಲ್ಲಿ ಇರುವ ಸಂಗೀತಕ್ಕೆ ಭಾರತೀಯ ಸಂಗೀತ ಅನ್ನುತ್ತಾರೆ. ಪಾಶ್ಚಾತ್ಯ ಸಂಗೀತ, ಪಶ್ಚಿಮ ದೇಶಗಳಲ್ಲಿ ಇರುವ ಸಂಗೀತಕ್ಕೆ ಪಾಶ್ಚಾತ್ಯ ಸಂಗೀತ ಅನ್ನುತ್ತಾರೆ. ಭಾರತೀಯ ಸಂಗೀತದಲ್ಲಿ ಕ್ರಮವಾಗಿ ಆರೋಹದಲ್ಲಿ ಸ ರಿ ಗ ಮ ಪ ದ ನಿ ಸ, ಅವರೋಹದಲ್ಲಿ ಸ ನಿ ದ ಪ ಮ ಗ ರ ಸ ಅನ್ನುತ್ತಾರೆ. ನಾವು ಲಿಖಿತದಲ್ಲಿ ಬರೆದ ಸ್ವರ ಅನ್ನುತ್ತೇವೆ, ಉಚ್ಚರಿಸುತ್ತೇವೆ. ಪಾಶ್ಚಾತ್ಯ ಸಂಗೀತದಲ್ಲಿ ಕ್ರಮವಾಗಿ ಆರೋಹದಲ್ಲಿ ಸಿ ಡಿ ಇ ಎಫ್ ಜಿ ಎ ಬಿ ಸಿ ಹಾಗೂ ಅವರೋಹದಲ್ಲಿ ಸಿ ಬಿ ಎ ಜಿ ಎಫ್ ಇ ಡಿ ಸಿ ಅಂತ ಇದೆ. ಲಿಖಿತದಲ್ಲಿ ಹೀಗೆಯೇ ಬರೆಯುತ್ತಾರೆ, ಆದರೆ ಉಚ್ಚಾರ ಮಾಡುವಾಗ ಡೋ ರೇ ಮೀ ಫಾ ಸೋ ಲ ಲೇ ಸಿ ಡಿ ಅನ್ನುತ್ತಾರೆ. ಭಾರತೀಯ ಸಂಗೀತದಲ್ಲಿ ಶುದ್ಧ, ಕೋಮಲ ಮತ್ತು ತೀವ್ರ ಸ್ವರಗಳು ಇವೆ. ತಮ್ಮದೇ ಆದ ಚಿಹ್ನೆಗಳನ್ನು ಹೊಂದಿವೆ. ಶುದ್ಧ ಅದು ಯಾವುದೇ ಚಿಹ್ನೆ ಇಲ್ಲ, ಕೋಮಲ ಅದಕ್ಕೆ ಚಿಹ್ನೆ ಇದೆ, ತೀವ್ರ ಅದಕ್ಕೂ ಚಿಹ್ನೆ ಇದೆ. ಪಾಶ್ಚಾತ್ಯ ಸಂಗೀತದಲ್ಲೂ ಕೂಡ ಶುದ್ಧ, ಕೋಮಲ ಮತ್ತು ತೀವ್ರ ಸ್ವರಗಳು ಇವೆ. ಅವುಗಳಿಗೆ ಕ್ರಮವಾಗಿ ನ್ಯಾಚುರಲ್, ಫ್ಲಾಟ್, ಶಾರ್ಪ್ ಸ್ವರಗಳು ಅನ್ನುತ್ತಾರೆ. ತಮ್ಮದೇ ಆದ ಚಿಹ್ನೆಗಳನ್ನು ಹೊಂದಿವೆ. ಪಾಶ್ಚಾತ್ಯ ಸಂಗೀತದಲ್ಲಿ ಸ್ಕೇಲ್ ಅನ್ನುತ್ತಾರೆ. ಸ್ಕೇಲದಲ್ಲಿ ಮೇಜರ್ ಮತ್ತು ಮೈನರ್ಗಳು ಇವೆ. ಅದೇ ಭಾರತೀಯ ಸಂಗೀತದಲ್ಲಿ ಮೇಲ್ ಅಥವಾ ಥಾಟ್ ಅನ್ನುತ್ತಾರೆ. ಭಾರತೀಯ ಸಂಗೀತದಲ್ಲಿ ತಾಳಗಳಿಗೆ ನಿಶ್ಚಿತವಾದ ಟೇಕ ಮತ್ತು ಬೋಲಗಳು ಇವೆ. ಪಾಶ್ಚಾತ್ಯ ಸಂಗೀತದಲ್ಲಿ ತಾಳಗಳಿಗೆ ರಿದಮ್ ಅನ್ನುತ್ತಾರೆ, ಆದರೆ ಯಾವುದೇ ರಿದಮಕ್ಕೆ ನಿಶ್ಚಿತವಾದ ಟೇಕ ಹಾಗೂ ಬೋಲಗಳು ಇಲ್ಲ. ಭಾರತೀಯ ಸಂಗೀತದಲ್ಲಿ ಮೆಲೋಡಿ ಇದೆ, ಪಾಶ್ಚಾತ್ಯ ಸಂಗೀತದಲ್ಲಿ ಹಾರ್ಮೋನಿ ಇದೆ. ಭಾರತೀಯ ಸಂಗೀತದಲ್ಲಿ ತೀರ್ಣತಾಳ ಬಹುಳ ಪ್ರಚಾರದಲ್ಲಿ ಇದೆ. ಅದೇ ಪ್ರಕಾರ ಪಾಶ್ಚಾತ್ಯ ಸಂಗೀತದಲ್ಲಿ 4x4 ಟೈಮ್ ಸಿಗ್ನೇಚರ್ ಪ್ರಚಾರದಲ್ಲಿ ಇದೆ. ಸಮ್ ಖಾಲಿ ಖಂಡ ತಾಳದಲ್ಲಿ ಕಾಣುತ್ತೇವೆ. ಪಶ್ಚಿಮದಲ್ಲಿ ಕೇವಲ ಖಂಡ ಅಂದರೆ ಬಾರ್ ಮಾತ್ರ ಕಾಣುತ್ತೇವೆ. ಭಾರತೀಯ ಸಂಗೀತದಲ್ಲಿ ರಾಗವನ್ನು ವಿಸ್ತರಿಸುವಾಗ ಅನೇಕ ನಮೂನೆಯ ತಾನುಗಳನ್ನು ಮಾಡುತ್ತಾರೆ. ಪಾಶ್ಚಾತ್ಯ ಸಂಗೀತದಲ್ಲಿ ರಚನೆಯನ್ನು ವಿಸ್ತಾರ ಮಾಡಲು ಒಂದು ಸ್ಕೇಲಿನಿಂದ ಇನ್ನೊಂದು ಸ್ಕೇಲಿಗೆ ಸಂಚರಿಸುತ್ತಾರೆ. 39ನೆಯ ಭಾಗ ಕರ್ನಾಟಕಿ ಹಾಗೂ ಹಿಂದೂಸ್ತಾನಿ ಸಂಗೀತ. ಭಾರತೀಯ ಸಂಗೀತ ಕ್ಷೇತ್ರದಲ್ಲಿ ಇಂದು ಮುಖ್ಯವಾಗಿ ಉತ್ತರಾದಿ ಅಂದರೆ ಹಿಂದೂಸ್ತಾನಿ ಸಂಗೀತ ಹಾಗೂ ದಕ್ಷಿಣಾದಿ ಅಂದರೆ ಕರ್ನಾಟಕಿ ಸಂಗೀತ ಎಂಬ ಎರಡು ಭೇದಗಳನ್ನು ಕಾಣುತ್ತೇವೆ. ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಸಂಗೀತ ಹೆಚ್ಚು ಇದೆ, ಉತ್ತರ ಭಾರತದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಇದೆ. ಈ ಭೇದಗಳನ್ನು ಗಮನಿಸಿದರೆ ಅವು ಸ್ವತಂತ್ರವಾಗಿ ತಮ್ಮ ತಮ್ಮ ಲಕ್ಷಣಗಳನ್ನು ಹೊಂದಿ ಪ್ರಬಲವಾಗಿ ಬೆಳೆದು ನಿಂತಿವೆ. ಆದರೆ ಈ ಭೇದಗಳು ಮೊದಲಿನಿಂದ ಬಂದುವು ಅಲ್ಲ. ಮೊದಲು ಇಡೀ ಭಾರತದಲ್ಲಿ ನಮ್ಮ ಭಾರತೀಯ ಸಂಗೀತ ಶಾಸ್ತ್ರ ಅಖಂಡವಾದ ಒಂದೇ ಬಗೆಯ ಪದ್ಧತಿ ಆಗಿತ್ತು, ಒಂದೇ ಶಾಸ್ತ್ರೀಯ ಸಂಗೀತ ಇತ್ತು. ಆದರೆ 11ನೇ ಶತಮಾನದಲ್ಲಿ ಪರಕೀಯ ಯವನರು ದಾಳಿ ಮಾಡಿ ಉತ್ತರ ಭಾರತಕ್ಕೆ ಬಂದು ತಮ್ಮ ಆಡಳಿತ ನಡೆಸಿದರು. ಆ ಆಡಳಿತ ಅವಧಿಯ ಕಾಲದಲ್ಲಿ ಆ ಜನರ ಭಾಷೆ, ಶಬ್ದ, ವಿಶೇಷವಾಗಿ ಅರಬ್ ಪಾರ್ಸಿ ಸಂಗೀತದ ಪ್ರಭಾವವು ಉತ್ತರ ಭಾರತೀಯ ಸಂಗೀತಜ್ಞರ ಮೇಲೆ ಬಿದ್ದಿತು. ಅಷ್ಟೇ ಅಲ್ಲ, ಅನೇಕ ಅರಬ್ ಪಾರ್ಸಿ ಭಾಷೆಯ ಶಬ್ದಗಳು ಭಾರತೀಯ ಶಾಸ್ತ್ರೀಯ ಸಂಗೀತದಲ್ಲಿ ಸೇರಲು ಆರಂಭಿಸಿದವು. ಹೀಗೆ ಬೇರೆ ಬೇರೆ ಭಾಷೆಗಳು ಉತ್ತರ ಭಾರತದ ಸಂಗೀತದಲ್ಲಿ ಮಿಶ್ರಣದಿಂದ ಆ ಸಂಗೀತ ಪರಿವರ್ತನೆ ಆಯಿತು. ಅಂದರೆ ಉತ್ತರದವರ ಸಂಗೀತವು ದಕ್ಷಿಣ ಭಾರತದವರ ಸಂಗೀತಕ್ಕಿಂತ ಭಿನ್ನತೆ ಪಡೆಯಿತು ಎಂದು ಅನಂತರದಲ್ಲಿ ಉತ್ತರಾದಿ ಹಾಗೂ ದಕ್ಷಿಣಾದಿಗಳೆಂದು ಎರಡು ಭಾಗಗಳಾದವು ಎಂಬ ಅಭಿಪ್ರಾಯ ಪಡುತ್ತಾರೆ.